ಹಾಲಿ ಸಂಸದ ಡಿ.ವಿ. ಸದಾನಂದ ಗೌಡಗೆ ಟಿಕೆಟ್ ಮಿಸ್ ಆಗಿದೆ. ಹಾಲಿ ಸಂಸದ ಡಿ.ವಿ. ಸದಾನಂದ ಗೌಡಗೆ ಟಿಕೆಟ್ ಮಿಸ್ ಆಗಿದೆ. ಬೆಂಗಳೂರು ಉತ್ತರ ಸಂಸದ ಡಿ.ವಿ.ಗೆ ಶಾಕ್ ಎದುರಾಗಿದೆ. ಈ ಬಾರಿ ಟಿಕೆಟ್ ಕೊಡಲ್ಲವೆಂದು ಹೇಳಿರುವ ಅಮಿತ್ ಶಾ ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅಂತ ಅಮಿತ್ ಶಾ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ದೂರವಾಣಿ ಮೂಲಕ ಡಿವಿಎಸ್ಗೆ ತಿಳಿಸಿದ್ದಾರೆ ಅಮಿತ್ ಶಾ. ಹಾಲಿ ಸಂಸದ ಡಿ.ವಿ. ಸದಾನಂದ ಗೌಡಗೆ ಟಿಕೆಟ್ ಮಿಸ್ ಆಗಿದೆ ಈ ಬಾರಿ. ಮೊನ್ನೆ ತಾನೇ ಹೇಳಿಕೆಯನ್ನು ಕೊಟ್ಟಿದ್ರು, ನನಗೆ ಟಿಕೆಟ್ ನೀಡ್ತಾರೆ ಅಂತ ಒಂದು ವಿಶ್ವಾಸ ಇದೆ, ನಾನು ಕೂಡ ಆಕಾಂಕ್ಷಿ ಪ್ರಬಲವಾಗಿ ಅಂತ ಹೇಳಿದ್ರು. ಆದರೆ ಈಗ ಅಮಿತ್ ಶಾ ಅವರು ದೂರವಾಣಿ ಕರೆ ಮೂಲಕ ಡಿವಿಎಸ್ಗೆ ತಿಳಿಸಿದ್ದಾರೆ ಟಿಕೆಟ್ ಈ ಬಾರಿ ಇಲ್ಲ ನಿಮಗೆ ಅಂತ. ಇದೀಗ ಡಿ.ವಿ. ಸದಾನಂದ ಗೌಡಗೆ ಟಿಕೆಟ್ ಮಿಸ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರು ಉತ್ತರ ಸಂಸದರಾಗಿದ್ದರು ಹಾಲಿ ಸಂಸದರು. ಅವರು ಈ ಬಾರಿ ನನಗೆ ಟಿಕೆಟನ್ನು ನೀಡುತ್ತೆ ಹೈಕಮಾಂಡ್ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಮೊನ್ನೆ ಪವರ್ ಟಿವಿ ಜೊತೆ ಮಾತನಾಡಿದ್ರು, ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ನಾನು ಕೂಡ ಪ್ರಬಲ ಆಕಾಂಕ್ಷಿ, ನನಗೆ ಟಿಕೆಟನ್ನು ಕೊಡಬೇಕು ಅಂತ ಹೇಳಿದರು. ಆದರೆ ಈ ಬಾರಿ ದೂರವಾಣಿ ಕರೆ ಮೂಲಕ ಅಮಿತ್ ಶಾ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಈ ಬಾರಿ ನಿಮಗೆ ಟಿಕೆಟ್ ಇಲ್ಲ ಅಂತ. ದೂರವಾಣಿ ಕರೆ ಮೂಲಕ ಡಿ.ವಿ.ಎಸ್ಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದೀಗ ಶಾಕ್ ಎದುರಾಗಿದೆ ಡಿ.ವಿ.ಎಸ್ಗೆ. ಹಾಲಿ ಸಂಸದ ಬೆಂಗಳೂರು ಉತ್ತರ ಸಂಸದರಾಗಿ ಡಿ.ವಿ.ಎಸ್ ಆಯ್ಕೆಯಾಗಿದ್ದರು. ಹಾಲಿ ಸಂಸದರು ಕೂಡ ಹೌದು. ಈಗಲೂ ಈ ಬಾರಿ ಟಿಕೆಟ್ ನನಗೆ ಕೊಡ್ತಾರೆ ಅಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಮೊನ್ನೆ ತಾನೆ. ಇದೀಗ ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದೀಗ ದೂರವಾಣಿ ಕರೆ ಮೂಲಕ ಡಿ.ವಿ. ಸದಾನಂದ ಗೌಡ ಅವರಿಗೆ ಕರೆ ಮಾಡಿ ನಿಮಗೆ ಈ ಬಾರಿ ಟಿಕೆಟ್ ಇಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೀಗ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಈ ಬಾರಿ ಟಿಕೆಟ್ ಬಹುತೇಕ ಕೈ ತಪ್ಪಿದೆ. ಇದು ದೊಡ್ಡ ಶಾಕ್ ನಿಜವಾಗ್ಲೂ ಡಿ.ವಿ. ಸದಾನಂದ ಗೌಡರಿಗೆ. ತುಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು, ಮೊನ್ನೆ ನನಗೆ ಟಿಕೆಟ್ ಸಿಗುತ್ತೆ ಅಂತ. ಈ ಹಿಂದೆ ಹೇಳಿದರು, ನಾನು ರಾಜಕೀಯದಿಂದ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ, ನನಗೇನು ಟಿಕೆಟ್ ಬೇಡ ಅಂತ. ಆದರೆ ಮೊನ್ನೆ ತಾನೇ ನನಗೆ ಟಿಕೆಟ್ ಬೇಕು, ನಾನು ಕೂಡ ಪ್ರಬಲ ಆಕಾಂಕ್ಷಿ, ಇನ್ನೊಮ್ಮೆ ಬಾರಿ ನನಗೆ ಟಿಕೆಟ್ ಕೊಟ್ಟರೆ ಉತ್ತಮ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಇದೀಗ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಈ ಬಾರಿ ಟಿಕೆಟ್ ಕೊಡಲ್ಲ ಅಂತಂದೇಳಿ ಅಮಿತ್ ಶಾ ಅವರು ದೂರವಾಣಿ ಕರೆ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಒಂದು ಕಡೆ ಎಲ್ಲೋ ಡಿ.ವಿ. ಸದಾನಂದ ಗೌಡಗೆ ನಿಜಕ್ಕೂ ಇದು ಶಾಕ್ ಆಗಿದೆ. ಈ ಬಾರಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಮೊನ್ನೆ ತಾನೇ ಪವರ್ ಟಿವಿ ಜೊತೆ ಮಾತನಾಡಿದ್ರು, ನಾನು ಕೂಡ ಪ್ರಬಲ ಆಕಾಂಕ್ಷಿ, ನನಗೂ ಕೂಡ ಟಿಕೆಟ್ ಸಿಗುತ್ತೆ ಅಂತ ಹೇಳಿದರು. ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ರು. ಆದರೆ ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅವರಿಗೆ ದೂರವಾಣಿ ಕರೆ ಮಾಡಿ ಈ ಬಾರಿ ನಿಮಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ದಾರೆ. ಇದೀಗ ದೊಡ್ಡ ಶಾಕ್ ಎದುರಾಗಿದೆ ಡಿ.ವಿ. ಸದಾನಂದ ಗೌಡರಿಗೆ. ಆದರೆ ಮುಂದಿನ ನಿಲುವು ಏನು ಅವ್ರದ್ದು ಅನ್ನೋದು ಕುತೂಹಲ. ನಿಜಕ್ಕೂ ಇನ್ನೇನು ಲೋಕಸಭಾ ಎಲೆಕ್ಷನ್ ಇನ್ನೇನು ದಿನಗಣನೆ ಸ್ಟಾರ್ಟ್ ಆಗಿದೆ. ಡೇಟ್ಗೆ ಅನೌನ್ಸ್ಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅನೌನ್ಸ್ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಮೊನ್ನೆ ತಾನೇ ನಮ್ಮ ಪವರ್ ಟಿವಿ ಜೊತೆ ಮಾತನಾಡಿದಾಗ ನಾನು ಕೂಡ ಪ್ರಬಲ ಆಕಾಂಕ್ಷಿ, ನನಗೂ ಟಿಕೆಟ್ ಸಿಗಬೇಕು ಅಂತ ಹೇಳಿದ್ರು. ಇದೀಗ ದೂರವಾಣಿ ಕರೆ ಮೂಲಕ ಅವರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಅಮಿತ್ ಶಾ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಈ ಬಾರಿ ನಿಮಗೆ ಟಿಕೆಟ್ ಇಲ್ಲ ಅಂತ. ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಇಲ್ಲಿ ಹಿರಿಯ ನಾಯಕರಿಗೆ ಪೋಕ್ ಕೊಡ್ತಾರೆ ಅನ್ನೋ ಒಂದು ಮಾತು ಕೂಡ ಕೇಳ್ಬೋತಾ ಇತ್ತು. ಇದೀಗ ಅದು ಕನ್ಫರ್ಮ್ ಆಗ್ತಾ ಇರ್ತಕ್ಕಂಥ ಏನು ಇವತ್ತು ಸಂಜೆ ಅಥವಾ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಬಿಜೆಪಿಯ 18 ಅಭ್ಯರ್ಥಿಗಳ ಮೊದಲ ಹಂತದ ಪಟ್ಟಿ ರಿಲೀಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಇದೀಗ ವರಿಷ್ಠರೇ ಖುದ್ದಾಗಿ ಹಿರಿಯ ನಾಯಕರಿಗೆ ಕಾಲ್ ಮಾಡುವ ಮುಖಾಂತರ ನೀವು ಪಕ್ಷ ಸಂಘಟನೆಯಲ್ಲಿ ತೊಡಗಿ ಇನ್ನು ಮುಂದೆ ನಿಮಗೆ ಏನು ನೀವು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ, ಜೊತೆಗೆ ಬೇರೆಯವರನ್ನ ಬೆಳೆಸಿ ಅನ್ನೋ ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಕೆಲವು ಆಪ್ತ ಮೂಲಗಳ ಪ್ರಕಾರ ಡಿ.ವಿ. ಸದಾನಂದ ಗೌಡರಿಗೂ ಸಹ ರಾಷ್ಟ್ರೀಯ ಕೇಂದ್ರ ಏನು ಗೃಹ ಸಚಿವರಾಗಿರ್ತಕ್ಕಂತಹ ಅಮಿತ್ ಶಾ ಅವರನ್ನೇ ದೂರವಾಣಿ ಕರೆ ಮಾಡುವ ಮುಖಾಂತರ ನೀವು ಪಕ್ಷದ ಸಂಘಟನೆಯಲ್ಲಿ ತೊಡಗಿ ಕಿರಿಯರಿಗೆ ನೀವು ಮಾರ್ಗದರ್ಶಕರಾಗಿ ಬೆಳೆಸಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅಂತ ಸಹ ಹೇಳಲಾಗ್ತದೆ. ಇದು ಎಲ್ಲೋ ಒಂದ್ ಕಡೆ ಸದಾನಂದ ಗೌಡರಿಗೆ ಈ ಬಾರಿ ಬೆಂಗಳೂರಿನ ಉತ್ತರ ಕ್ಷೇತ್ರದಿಂದ ಟಿಕೆಟ್ ಬಹುತೇಕ ಮಿಸ್ ಅಂತಲೂ ಸಹ ಹೇಳಲಾಗ್ತದೆ. ಒಟ್ಟಿನಲ್ಲಿ ಇನ್ನೇನು ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಟಿಕೆಟ್ ಅನೌನ್ಸ್ ಆಗುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಹಿರಿಯ ನಾಯಕರಿಗೆ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗ್ತದೆ ಅಂತವರಿಗೆ ದೂರವಾಣಿ ಕರೆ ಮಾಡುವ ಮುಖಾಂತರ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಈಗ ಬಿಜೆಪಿ ವರಿಷ್ಠರು ಮುಂದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ. ಹಾಲಿ ಸಂಸದ ಡಿ.ವಿ. ಸದಾನಂದ ಗೌಡಗೆ ಇದೀಗ ಟಿಕೆಟ್ ಮಿಸ್ ಆಗಿದೆ. ಬಹುತೇಕ ಹಿರಿಯ ನಾಯಕರಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ಇದೀಗ ದೂರವಾಣಿ ಕರೆ ಮೂಲಕ ಅಮಿತ್ ಶಾ ಅವರು ಡಿ.ವಿ. ಸದಾನಂದ ಗೌಡರಿಗೆ ಕರೆ ಮಾಡಿ ಹೇಳಿದ್ದಾರೆ, ನಿಮಗೆ ಈ ಬಾರಿ ಟಿಕೆಟ್ ಇಲ್ಲ ಅಂತ ಮನವೊಲಿಸಿದ್ದಾರೆ, ಸಮಾಧಾನ ಪಡಿಸಿದ್ದಾರೆ. ಇವರು ಟ್ವೀಟ್ ಮೂಲಕ ವಿದಾಯ ಸಂದೇಶವನ್ನು ಈಗ ಡಿ.ವಿ. ಸದಾನಂದ ಗೌಡರ ಹೇಳಿರುವಂಥದ್ದು. ಮೋದಿ ಜೊತೆಯಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತ್ತು ನನಗೆ,
ಕಳೆದ 10 ವರ್ಷಗಳ ಕಾಲ ಕ್ಷೇತ್ರದ ಸದಸ್ಯನಾಗಿದ್ದೆ ನಾನು. ನಿಮ್ಮ ಕೆಲಸ ಮಾಡುವ ಅವಕಾಶ ಮಾಡಿಕೊಟ್ಟಿದ್ದೀರಿ, ಧನ್ಯವಾದ. ನಿಮ್ಮ ಆಶೀರ್ವಾದದಿಂದ 7 ವರ್ಷ ಮಂತ್ರಿಯಾಗಿದ್ದೆ ನಾನು ಕೇಂದ್ರದಲ್ಲಿ. ಪ್ರಧಾನಿ ಮೋದಿ ಸಂಪುಟದಲ್ಲಿ ಸಚಿವನಾಗುವ ಅವಕಾಶವನ್ನು ನೀವು ಕೊಟ್ಟಿದ್ರಿ ನನಗೆ, ಅದಕ್ಕೆ ನಾನು ಆಭಾರಿಯಾಗಿರ್ತೇನೆ. ನಿಮ್ಮೆಲ್ಲರಿಗೂ ಚಿರಋಣಿ, ಮುಂದೆಯೂ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ವಿದಾಯವಾಗಿ ಒಂದು ಕೊನೆಯ ಮಾತನ್ನು ಟ್ವಿಟರ್ ಮೂಲಕ DVS ಸದಾನಂದ ಗೌಡರು ಹಂಚಿಕೊಂಡಿದ್ದಾರೆ. ದೂರವಾಣಿ ಕರೆ ಮೂಲಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಈ ಬಾರಿ ನಿಮಗೆ ಟಿಕೆಟ್ ಇಲ್ಲ ಅಂತ. ಹೀಗಾಗಿ ಹಿರಿಯ ನಾಯಕರಿಗೆ, ಬಹುತೇಕ ರಾಜ್ಯದಲ್ಲಿರುವಂತಹ BJP ಹಿರಿಯ ನಾಯಕರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ.